ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರತೀಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಸೊ ಆಲ್ರೆಡಿ ನಾನು ಟ್ರಾವೆಲ್ ವ್ಲಾಗ್ನ ಶೇರ್ ಮಾಡ್ಕೊಂಡಿರೋದ್ರಿಂದ ಈ ವ್ಲಾಗ್ನ ತುಂಬ ಡೀಪಾಗಿ ತೋರಿಸಿಲ್ಲ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನಮ್ಮ ಜೊತೆ ಜಾಯ್ನ್ ಆಗಿ, ಓಕೆನಾ? ಬೇಸಿಗೆ ಅಲ್ವಾ, ಮಂಗಳೂರು ಕಡೆ ಆಲ್ಮೋಸ್ಟ್ ಯಾವಾಗಲೂ ಬೇಸಿಗೆ ಹೆವಿ ಬಿಸಿಲಿರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಹಾಗೆ ಗಿಡಗಳಿಗೆ ನೀರು ಬಿಡ್ತೀನಿ. ಸೊ ಹಾಗೆ ಮಗಳಿಗೂ ಕೂಡ ಅದರಲ್ಲೇ ಸ್ವಲ್ಪ ನೀರಲ್ಲಿ ಆಟ ಆಡಿಸ್ಕೊಂಡೆ. ಅದಾದ ನಂತರ ಮಧ್ಯಾಹ್ನ 4 ಗಂಟೆ ಆಗೋಯಿತು. ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು. ಸೊ ಹಾಗಾಗಿ ಎಲ್ಲರೂ ತಯಾರಾಗಿ ಆಚೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಕೂಡ ಇದೆ. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ಟೆ ಯಾಕೆ ತೊಗೋತಾ ಇದ್ದೀವಿ, ನಾವು ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೂಡ ಎಲ್ಲನೂ ನೋಡ್ಬೋದು. ಸೊ ಪ್ಲೀಸ್ ನಮ್ಮ ಜೊತೆ ಹೀಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಇಲ್ಲ, ಅಯ್ಯೋ ಯಾಕೆ ಮೊದಲೇ ಹಿಂಗೆ ಮಾತಾಡ್ಬಿಟ್ಟಿಯಾ? ಸುಮ್ಮನೆ ಇರುತ್ತಾನೆ, ಕೆಳಗೆ ಬೀಳಿಸ್ಬೇಡ ಫೋನ್ನ ಅಂತೆ. ನನ್ನ ಮಗಳನ್ನು ಹಾಗೆ ಆನ್ ದಿ ವೇ ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಟು ನಾವು ಅಲ್ಲಿಂದ ಶಾಪಿಂಗ್ ಮಾಡಬೇಕಿತ್ತು. ಸೊ ಹಾಗೆ ಸರ್ ನಮಗೆ ಗ್ರೂಪಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿರೋಂಥ ವಿಡಿಯೋ ಕೂಡ ಬಿಟ್ಟಿದ್ರು. ಸೊ ನೀವು ಅದನ್ನು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾರೆ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಯಾರಿಗಾದ್ರೂ ಸಿಕ್ಕರೆ ಗುರುತಿಸಿ, ಆಯಿತಾ? ನಮ್ಮ ಡ್ಯಾನ್ಸ್ ಮಾಸ್ಟರ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಡ್ಯಾನ್ಸ್ನೆಲ್ಲ. ನೋಡ್ಕೊಂಡು ಬನ್ನಿ, ಓಕೆ? ಜಸ್ಟ್ ನನ್ನ ಮಗಳು ಜಾಯ್ನ್ ಆಗಿ 1.5 ಮಂತ್ ಆಗಿದೆ ಅಷ್ಟೇ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ಇನ್ನು ಮಗಳನ್ನ ಪಿಕಪ್ ಮಾಡೋಕ್ಕೆ ಟೈಮ್ ಇತ್ತು. ಸೊ ಅಲ್ಲೇ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಮಗಳು ಕೂಡ ಬಂದು ಕೆಳಗಡೆ ಕರ್ಕೊಂಡು ಮನೆಗೆ ಬರ್ತಿದ್ವಿ. ನನ್ನ ಮಗಳು ಚಿಕ್ಕ ಮಗಳು ತುಂಬ ಸುಸ್ತಾಗಿ ದಾರಿಲೇ ಮಲ್ಕೊಂಡ್ಬಿಟ್ಟಿದ್ರು. ನೋಡ್ಬೋದು. ಅವಳನ್ನು ಕರ್ಕೊಂಡು. ಆ್ಯಂಡ್ ಈ ವ್ಲಾಗ್ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು 2 o'clock ಹಾಗೆ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ. ಎಲ್ಲ ಬ್ಯಾಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ನಾವು ಊರಿಗೆ ಹೊರಟೆವು. ಸೊ ನಾನು ಆ ಟೈಮಲ್ಲಿ ಲೈವ್ ಕೂಡ ಮಾಡಿದ್ದೀನಿ. ಸೊ ಯಾರೆಲ್ಲ ಲೈವ್ ನೋಡಬೇಕು ಅಂತ ಇದ್ದೀರಾ ಈಗ ಕೂಡ ಹೋಗಿ ನೋಡ್ಬೋದು. ಹಾಗೆ ಆಗುಂಬೆ ಅದು ನಿಮಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಮಧ್ಯಾಹ್ನ ಅಂದರೆ ನಾವು 2 ಗಂಟೆ ಬಿಟ್ಟಿದ್ದಲ್ಲ, ಹಾಗೆ 4 ಗಂಟೆ ಹತ್ತಿರ ಅಂದರೆ ಒಳಗಡೆನೆ ತುಂಬ ಫಾಗ್ ಇತ್ತು ಆಗ ಕೂಡ. ಬಟ್ ಈ ಬೇಸಿಗೆಯಲ್ಲಿ ಫಾಗ್ ನೋಡಿರೋದು ನಾವು ಕೂಡ ಫಸ್ಟ್ ಟೈಮು ಆಗುಂಬೇಲಿ. ಆ್ಯಂಡ್ ಮನೆಗೆ ರೀಚ್ ಆದ್ವಿ. ಆ ಕ್ಲಿಪ್ಪೆಲ್ಲ ಆ್ಯಡ್ ಮಾಡಲಿಲ್ಲ, ಸಾರಿ. ಅಲ್ಲಿಂದ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಏನೂ ಇಲ್ಲ, ಸಿಂಪಲ್ ಬ್ಲಾಗ್ ಆಯಿತಾ. ನಮ್ಮ ಮನೇಲಿ ಒಂದು ಚಿಕ್ಕ ಪುಟ್ಟ ಮರಿ ಒಂದಿದೆ, ಕರು ಮರಿ, ನೋಡ್ಬೋದು. ಓಕೆ, ಅದನ್ನು ಕೂಡ ನಿಮಗೆ ತೋರಿಸೋಣ ಅಂತ ಕ್ಲಿಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಯಾಕೆ ಅಂದರೆ ಕರು ತೋರಿಸ್ತಾ ಇದ್ದೀನಲ್ವ, ಸೊ ಹಾಗಾಗಿ. ಆ್ಯಂಡ್ ಆ್ಯಕ್ಚುಲಿ ನಾನು ತುಂಬ ಭಯಪಡ್ತೀನಿ ಆಕಳು ದನ ಅಂತಂದರೆ ನಂಗೆ ಸ್ವಲ್ಪ ದೂರನೇ. ಬಟ್ ಚಿಕ್ಕ ಮರಿ ಅಲ್ವಾ, ಮುಟ್ಟೋಣ ಅಂತ ಹೇಳಿ ನಾನು ಕೂಡ ಫಸ್ಟ್ ಟೈಮ್ ಮುಟ್ಟಿದ್ದೀನಿ. ಆ್ಯಂಡ್ ನಿಮಗೆ ಇನ್ನೂ ಕೆಲವರು ಇದ್ದಾರೆ, ಪರಿಚಯ ಮಾಡಿಸ್ತೀನಿ ಆಯಿತಾ. ನೋಡಿ ಹೇಗಿದ್ದಾರೆ ಅಂತ. 4 ಜನ ಇದ್ದರು, ಅದರಲ್ಲಿ ಒಬ್ಬರನ್ನು ಫಸ್ಟೇ ತೋರಿಸಿದ್ದೀನಿ. ಇನ್ನು 3 ಜನ ಇಲ್ಲಿದ್ದಾರೆ. ಫುಲ್ ಬ್ಯುಸಿ ಇದ್ದಾರೆ ಅವರು. ಸೊ ತಿನ್ನೋದ್ರಲ್ಲಿ ನೋಡೋದೂ ಇಲ್ಲ. ನೋಡಿ ನಮ್ಮ ಊರು, ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಮತ್ತು ಆನಂತರ ಸ್ವಲ್ಪ ಕರು ನೋಡೋಣ ಅಂತಲೇ ಆಸೆಯಾಗಿ ಕರು ಕ್ಲಿಪ್ ಕೂಡ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ.
ಇದು ಹಸು, ಚಿಕ್ಕ ಮರಿ ಹಸು, ಏನು ಮಾಡಲ್ಲ. ಎಷ್ಟು ಕ್ಯೂಟ್ ಇದೆ ನೋಡಿ, ಎಷ್ಟು ಕ್ಯೂಟ್, ಮುದ್ದಾದ ಮರಿ ಇದೆ. ಬಾ ಜಲ್ಲಿ ಜಲ್ಲಿ ಬಾ.